ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 13ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಮಾರ್ಕೆಟ್ ಇವತ್ತು ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ಒಳ್ಳೆ ಒಂದು ಪಾಸಿಟಿವ್ ಸ್ಟಾರ್ಟ್ ಇತ್ತು, ಬಟ್ ಎಂಡಿಂಗಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ನಲ್ಲಿ 136 ಪಾಯಿಂಟ್ಗಳ ಡೌನ್ ಸೈಡ್ ಇದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 26 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿ ಈಗ 15,782ರಲ್ಲಿ ಕ್ಲೋಸ್ ಆಗಿದೆ. ಹಾಗೆ ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 410 ಪಾಯಿಂಟ್ಗಳ ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಬೆಳಿಗ್ಗೆ ನಿಫ್ಟಿ 16,000 ಮೇಲೆ ಓಪನ್ ಆಗಿತ್ತು. ಸೊ ಒಳ್ಳೆ ಒಂದು ಪಾಸಿಟಿವ್ ಮೂಮೆಂಟಮ್ ಕೂಡ ಇತ್ತು. ಅದಾದಮೇಲೆ 2 ಗಂಟೆ ಸಮಯದಲ್ಲಿ ನಮಗೆ ಸಡನ್ ಆಗಿ ಒಂದು ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತು. ಸೊ ಮಾರ್ಕೆಟ್ ಮತ್ತೆ ನಿನ್ನೆಯಲ್ಲಿ ಕ್ಲೋಸ್ ಆಗಿತ್ತು. ಸೊ ಅದೇ ಲೆವೆಲ್ಸ್ ಹತ್ರ ಹೋಗಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿಯಲ್ಲಿ RBI ನಮಗೆ ಮುಂದಿನ 3 ತಿಂಗಳುಗಳಲ್ಲಿ 100 ಬೇಸಿಸ್ ಪಾಯಿಂಟ್ಗಳಷ್ಟು ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತಾರೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಜಸ್ಟ್ ಪ್ರೆಡಿಕ್ಷನ್ ಆಗಿರುತ್ತೆ. ಸೊ RBI ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಫ್ಲೇಷನ್ ಯಾವ ರೀತಿ ಇದೆ ಅದರ ಬೇಸಿಸ್ ಮೇಲೆ ಅವರು ರೆಪೋ ರೇಟನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಈಗ ನಮಗೆ ಕರೆಂಟ್ ರೆಪೋ ರೇಟ್ 4.4% ಇದೆ. ಸೊ ಮಾರ್ಗನ್ ಸ್ಟ್ಯಾನ್ಲಿಯ ಪ್ರಕಾರ 100 ಬೇಸಿಸ್ ಪಾಯಿಂಟ್ ಅಂದರೆ 5.4% ಆಗುತ್ತೆ. ಕೋವಿಡ್ಗೂ ಮುಂಚೆ ಕೂಡ ರೆಪೋ ರೇಟ್ ನಮಗೆ ಕೇವಲ 5.15% ಮಾತ್ರ ಇತ್ತು. ಸೊ ನೋಡಬೇಕಾಗುತ್ತೆ RBIನ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಅಂತ. ಸೊ ಜೂನ್ನಲ್ಲಿ ಮತ್ತೆ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಇರುತ್ತೆ. ಸೊ ಆ ಸಮಯದಲ್ಲಿ ಅವರು 40ರಿಂದ 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡುವಂಥ ಸಾಧ್ಯತೆ ಇರುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಇವತ್ತು ಗಮನಿಸಿದಾಗ ಟಾಟಾ ಮೋಟಾರ್ ನೋಡೋದಕ್ಕೆ ಸಿಗ್ತದೆ. 8% ಅಪ್ಸೈಡ್ನೊಂದಿಗೆ ಟಾಟಾ ಮೋಟಾರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ತುಂಬಾನೇ ಒಂದು ಡೌನ್ ಸೈಡ್ ಟಾಟಾ ಮೋಟಾರ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು, ಬಟ್ ಅವರ Q4 ರಿಸಲ್ಟ್ನಲ್ಲಿ ಲಾಸಸ್ ತುಂಬಾನೇ ಕಮ್ಮಿ ಆಗಿದೆ. ಆ ಒಂದು ಕಾರಣದಿಂದ ಈ ಪಾಸಿಟಿವ್ ಮೂಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಸನ್ಫಾರ್ಮಾ ಕೂಡ ಅಷ್ಟೇ ಆಲ್ಮೋಸ್ಟ್ 4% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. M&M, HUL ಮತ್ತು ITCಯಲ್ಲೂ ಕೂಡ 2%ಗೂ ಹೆಚ್ಚಿನ ಒಂದು ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಗ್ತಾ ಇದೆ. ಟಾಪ್ ಲೂಸರ್ಸ್ ನಾವು ಇವತ್ತು ಗಮನಿಸಿದಾಗ ಇಂಡಾಲ್ಕೋ ನೋಡೋದಕ್ಕೆ ಸಿಗ್ತಿದೆ. ಇಂಡಾಲ್ಕೋದಲ್ಲಿ 4.5% ಡೌನ್ ಸೈಡ್ ಇತ್ತು. ಹಾಗೆ JSW ಸ್ಟೀಲ್ ಕೂಡ ಅಷ್ಟೇ 4% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. SBI, NTPC ಮತ್ತು ICICI ಬ್ಯಾಂಕಲ್ಲೂ ಕೂಡ 2%ಗೂ ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಸನ್ಫಾರ್ಮಾದಲ್ಲಿ ನಮಗೆ 2 ದಿನದ ಹಿಂದೆ USFDA ಕಡೆಯಿಂದ ಇವರಿಗೆ ಅಬ್ಸರ್ವೇಷನ್ ಸಿಕ್ಕಿದೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಅದರಿಂದ ಸನ್ಫಾರ್ಮಾ 2ರಿಂದ 3% ಕರೆಕ್ಟ್ ಆಗಿತ್ತು. ಬಟ್ ಇವತ್ತು USFDA ಕಡೆಯಿಂದ ಇವರಿಗೆ ಒಂದು ಕ್ಯಾಪ್ಸೂಲ್ಗೆ ಅನುಮತಿ ಸಿಕ್ಕಿದೆ. ಈ ಒಂದು ನ್ಯೂಸ್ನಿಂದ 4% ಸನ್ಫಾರ್ಮಾದಲ್ಲಿ ನಮಗೆ ಮೊಮೆಂಟಮ್ ಕಾಣಿಸ್ತಿದೆ. USFDA ಕಡೆಯಿಂದ ಅಬ್ಸರ್ವೇಷನ್ಗಳು ಎಲ್ಲ ಫಾರ್ಮಾ ಕಂಪನಿಗಳಿಗೂ ಸಿಗ್ತಿರುತ್ತೆ, ಬಟ್ ಫಾರ್ಮಾ ಕಂಪನಿಗಳಿಗೂ ಕೂಡ ಗೊತ್ತಿರುತ್ತೆ ಸೊ ಯಾವ ರೀತಿಯ ಅಬ್ಸರ್ವೇಷನ್ ಬಂದಾಗ ಯಾವ ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗುತ್ತೆ ಅಂತ. ಸೊ ಈ ರೀತಿಯ ನ್ಯೂಸ್ನಿಂದ ಶೇರ್ಗಳಲ್ಲಿ ಸ್ವಲ್ಪ ಡೌನ್ ಸೈಡ್ ಇರುತ್ತೆ. ಸೊ ಆ ರೀತಿಯ ಡೌನ್ ಸೈಡ್ ಇದ್ದಾಗ ನಾವು ಅಲ್ಲಿ ಅಕ್ಯುಮುಲೇಷನ್ ಅನ್ನು ಮಾಡಬೇಕಾಗುತ್ತೆ. ಸೊ ಇವತ್ತಿನ ಟಾಪ್ ಗೇನರ್ ನಾವು ಗಮನಿಸಿದಾಗ ಟಾಟಾ ಮೋಟಾರ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಆಟೋ ಕಂಪನಿಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇತ್ತು. ಇವತ್ತಿನ ಬೆಸ್ಟ್ ಸೆಕ್ಟರ್ ನಮಗೆ ನಿಫ್ಟಿ ಆಟೋ ನೋಡೋದಕ್ಕೆ ಸಿಗ್ತದೆ. 2.45% ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಇವತ್ತು ಕಾಣಿಸ್ತಾ ಇದೆ. ಇವತ್ತಿನ ಟಾಪ್ ಲೂಸರ್ ಸೆಕ್ಟರ್ ಅಂದರೆ ವರ್ಸ್ಟ್ ಸೆಕ್ಟರ್ ನಾವು ಗಮನಿಸಿದಾಗ ನಿಫ್ಟಿ ಮೆಟಲ್ ಸೆಕ್ಟರ್ ನೋಡೋದಕ್ಕೆ ಸಿಗ್ತದೆ. ಸೊ ಇಲ್ಲಿ ನಮಗೆ JSW ಸ್ಟೀಲ್ ಕೂಡ ತುಂಬಾ ಕ್ರ್ಯಾಶ್ ಆಗಿತ್ತು. 2% ಡೌನ್ ಸೈಡ್ನೊಂದಿಗೆ ನಿಫ್ಟಿ ಮೆಟಲ್ ಇಂಡೆಕ್ಸ್ ಇವತ್ತು ಕ್ಲೋಸ್ ಆಗಿದೆ. ಹಾಗೆ FIIs ತಮ್ಮ ಒಂದು ಸೆಲ್ಲಿಂಗ್ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಿನ್ನೆ ದಿನ 5,255 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. 11ನೇ ತಾರೀಕು ಮೇಗೆ 3,600 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ. DIIs ಕಂಟಿನ್ಯೂಸ್ ಬೈಯಿಂಗನ್ನು ಮಾಡ್ತಿದ್ದಾರೆ. ಬಟ್ FIIs ಇಲ್ಲಿ ಸೆಲ್ಲಿಂಗ್ ಜಾಸ್ತಿ ಮಾಡ್ತಿರೋದ್ರಿಂದ ಮಾರ್ಕೆಟ್ನಲ್ಲಿ ಪ್ಯಾನಿಕ್ ಇದೆ. ಹಾಗೆಯೇ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡಿದಾಗ NSE ಶೇರ್ಗಳಲ್ಲಿ 1,314 ಶೇರ್ಗಳು ಇವತ್ತು ಗ್ರೀನಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 621 ಶೇರ್ಗಳು ಡೌನ್ ಸೈಡ್ ಅಂದರೆ ರೆಡ್ಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದ್ದಾವೆ. ಹಾಗೆ ಗ್ಲೋಬಲ್ ಇಂಡೆಕ್ಸ್ಗಳನ್ನು ಗಮನಿಸಿದಾಗ ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಯಿತು. DAX, ಸೊ ಇದು ಜರ್ಮನ್ನ ಇಂಡೆಕ್ಸ್ ಆಗಿರುತ್ತೆ, ಸೊ ಅದು ಕೂಡ ಪಾಸಿಟಿವ್ ಆಗಿ ಓಪನ್ ಆಯಿತು. ಹಾಗೆ CSE ಕೂಡ ಅಷ್ಟೇ ಪಾಸಿಟಿವ್ ಆಗಿ ಓಪನ್ ಆಯಿತು. FTSE, ಸೊ ಇದು UKನ ಇಂಡೆಕ್ಸ್ ಆಗಿರುತ್ತೆ, ಸೊ ಅದು ಕೂಡ ಪಾಸಿಟಿವ್ ಆಗಿ ಓಪನ್ ಆಗಿದೆ. ಬಟ್ ಜಸ್ಟ್ ಇಂಡಿಯನ್ ಮಾರ್ಕೆಟಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿನ್ನೆ US ಮಾರ್ಕೆಟ್ಗಳು ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಒಂದು ಫ್ಲಾಟ್ ಕ್ಲೋಸಿಂಗ್ ಅಂತ ಹೇಳ್ಬೋದು NASDAQನಲ್ಲಿ. ಸೊ ಏನು ನಮಗೆ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ಕಾಣಿಸ್ತಿದೆ. ನಿಫ್ಟಿಯ 500 ಸ್ಟಾಕ್ಗಳಲ್ಲಿ ಅಂದರೆ ನಿಫ್ಟಿ 500ನ ಸ್ಟಾಕ್ಗಳಲ್ಲಿ 98% ಅಂದರೆ ಆಲ್ಮೋಸ್ಟ್ 488 ಸ್ಟಾಕ್ಗಳು ಇಲ್ಲಿ ಕರೆಕ್ಟ್ ಆಗ್ತಿರೋದು ಕಾಣಿಸ್ತಿದೆ. ಸೊ ತುಂಬಾ ಒಂದು ಕರೆಕ್ಷನ್ ಎಲ್ಲ ಸ್ಟಾಕ್ಗಳಲ್ಲೂ ಕಾಣಿಸ್ತಿದೆ. ಕೇವಲ 12 ಸ್ಟಾಕ್ಗಳು ಮಾತ್ರ ಒಳ್ಳೆಯ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ. ಸೊ ನೋಡ್ಬೋದು ನಿಮ್ಮ ಬಳಿ ಇರುವಂಥ ಸ್ಟಾಕ್ಗಳಲ್ಲೂ ಕೂಡ ತುಂಬಾ ಕರೆಕ್ಷನ್ ಇರುತ್ತೆ. ಸೊ ಎಲ್ಲರೂ ಕೂಡ ಒಂದೊಂದು ಸ್ಟಾಕ್ನ ಹೆಸರನ್ನು ಹೇಳ್ತಿರ್ತೀರಾ. ಸೊ ಎಲ್ಲ ಸ್ಟಾಕ್ಗಳಲ್ಲೂ ಇಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ. ಸೊ ಸೆಲ್ಲಿಂಗ್ ಪ್ರೆಷರ್ ಸ್ವಲ್ಪ ದಿನಗಳ ಕಾಲ ಇರ್ಬೋದು. ಸೊ ಯಾವಾಗ ಈ RBI ಇಂಟ್ರೆಸ್ಟ್ ರೇಟ್ ಹೈಕ್ ಎಲ್ಲ ಮುಗಿಯುತ್ತೆ ಆ ನಂತರ ನಮಗೆ ಮಾರ್ಕೆಟ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಬರುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಪ್ಯಾನಿಕ್ ಪೀರಿಯಡ್ನಲ್ಲಿ ಖಂಡಿತವಾಗ್ಲೂ ಶೇರ್ಗಳನ್ನು ಹೋಲ್ಡ್ ಮಾಡಬೇಕಾಗುತ್ತೆ. ಹಾಗೆ ನಾವು ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ನ ಮ್ಯೂಚುವಲ್ ಫಂಡ್ಗಳಲ್ಲಿ ಗಮನಿಸಿದಾಗ ಕಳೆದ 3 ತಿಂಗಳಲ್ಲಿ 7% ರಿಟರ್ನ್ಸ್ ನಮಗೆ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಮಿಡ್ ಕ್ಯಾಪ್ ಸೆಗ್ಮೆಂಟಲ್ಲೂ ಕೂಡ ಅಷ್ಟೇ ಆಲ್ಮೋಸ್ಟ್ 9% ನೆಗೆಟಿವ್ ರಿಟರ್ನ್ಸ್ ಇದೆ. ಫ್ಲೆಕ್ಸಿ ಕ್ಯಾಪ್ ಕೂಡ ಅಷ್ಟೇ ಆಲ್ಮೋಸ್ಟ್ 9% ನೆಗೆಟಿವ್ ರಿಟರ್ನ್ ಅನ್ನು ಕೊಟ್ಟಿದೆ. ಸ್ಮಾಲ್ ಕ್ಯಾಪ್ ಹೆಚ್ಚಿನ ಒಂದು ನೆಗೆಟಿವ್ ಸೈಡ್ ಅನ್ನು ಕೊಟ್ಟಿದೆ. 11% ಆಲ್ಮೋಸ್ಟ್ ಇಲ್ಲಿ ಸ್ಮಾಲ್ ಕ್ಯಾಪ್ನಲ್ಲಿ ನೆಗೆಟಿವ್ ರಿಟರ್ನ್ಸ್ ಇದೆ. ಮಾರ್ಕೆಟ್ನಲ್ಲಿ ಹೆಚ್ಚಿನ ಕರೆಕ್ಷನ್ ಇದ್ದಾಗ ನಮ್ಮ SIP ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನು ನಾವು ಜಾಸ್ತಿ ಮಾಡಬೇಕಾಗುತ್ತೆ.
ಟಾಟಾ ಮೋಟಾರ್ಸ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು, ಅವರ Q4 ಲಾಸಸ್ ಕೂಡ ಕಮ್ಮಿ ಆಗ್ತಿದೆ. ಸೊ ಇಲ್ಲಿ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. CLSA ಇಲ್ಲಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೂ ಮುಂಚೆ ಅವರು ಸೆಲ್ ರೇಟಿಂಗ್ ಅನ್ನು ಕೊಟ್ಟಿದ್ರು. ಸೊ ರೇಟಿಂಗ್ ಅನ್ನು ಇಲ್ಲಿ ಅಪ್ಗ್ರೇಡ್ ಮಾಡಿ 392 ಇದ್ದ ಟಾರ್ಗೆಟ್ ಪ್ರೈಸ್ ಅನ್ನು ಈಗ 411ಕ್ಕೆ ಏರಿಸಿದ್ದಾರೆ. ಹಾಗೆ JP Morgan ಇಲ್ಲಿ ಬುಲಿಶ್ ಆಗಿದ್ದಾರೆ. ಸೊ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟು 525 ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಹಾಗೆ ಮಾರ್ಗನ್ ಸ್ಟ್ಯಾನ್ಲಿ ಕೂಡ ಅಷ್ಟೇ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 560 ಟಾರ್ಗೆಟ್ ಪ್ರೈಸ್ ನಮಗೆ ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ನೋಡೋದಕ್ಕೆ ಸಿಗ್ತಿದೆ. ಇವತ್ತು ಒಂದೇ ದಿನ 8% ಅಪ್ಸೈಡ್ ನೊಂದಿಗೆ ಟಾಟಾ ಮೋಟಾರ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸೇಲ್ಸ್ ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ನೋಡಬೇಕಾಗುತ್ತೆ ಮುಂಬರುವ ಕ್ವಾರ್ಟರ್ಗಳಲ್ಲಿ ಇವರು ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅಂತ. ಸೊ ಎರಡು ಬ್ರೋಕರೇಜ್ಗಳು ಇಲ್ಲಿ ಬುಲಿಶ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಸೊ 500ವರೆಗೂ ಟಾರ್ಗೆಟ್ ಪ್ರೈಸ್ ಖಂಡಿತವಾಗ್ಲೂ ನಮಗೆ ಮಾರ್ಕೆಟ್ ನಲ್ಲಿ ರಿಕವರಿ ಸಿಕ್ಕಿದ ಮೇಲೆ ನೋಡೋದಕ್ಕೆ ಸಿಗ್ಬೋದು. L&T ಕೂಡ ತಮ್ಮ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಬ್ರೋಕರೇಜ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ರಿಸಲ್ಟ್ ಬಂದಿರಲಿಲ್ಲ, ಬಟ್ ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ 10% ಗ್ರೋತ್ ಇತ್ತು. ಜೆಫ್ರೀಸ್ ಇಲ್ಲಿ 2215 ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ. ಇದಕ್ಕೂ ಮುಂಚೆ ಅವರು 2525 ಟಾರ್ಗೆಟ್ ಅನ್ನು ಕೊಟ್ಟಿದ್ರು. ಸೊ ಇಲ್ಲಿ ನಮಗೆ ಟಾರ್ಗೆಟ್ ಸ್ವಲ್ಪ ಕಟ್ ಆಗ್ತಿರೋದು ಕಾಣಿಸ್ತಿದೆ. ಶೇರ್ ಖಾನ್ ಕೂಡ ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇವರು ಕೂಡ 1970 ಟಾರ್ಗೆಟ್ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸೊ ಶೇರ್ ಪ್ರೈಸ್ ಇವತ್ತು ನಾವು ಗಮನಿಸಿದಾಗ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. 1536 ನಮಗೆ L&T ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಬ್ರೋಕರೇಜ್ಗಳು ಇಲ್ಲಿ ಆಲ್ಮೋಸ್ಟ್ 2001 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. L&Tಯ ಆರ್ಡರ್ ಬುಕ್ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಇದು ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗುತ್ತೆ. MSCI ಇಂಡೆಕ್ಸ್, ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಏನಿದೆ ಅದು ರೀಬ್ಯಾಲೆನ್ಸ್ ಆಗ್ತಿರೋದು ನಮಗೆ ಕಾಣಿಸ್ತಿದೆ. ಸೊ ಈ ನ್ಯೂಸ್ ಅನ್ನು ನಾನು ಕಳೆದ ವಿಡಿಯೋಗಳಲ್ಲಿ ಕವರ್ ಮಾಡಿದ್ದೆ. ಮೇ 13ಕ್ಕೆ ನಮಗೆ ರೀಬ್ಯಾಲೆನ್ಸಿಂಗ್ ನ ಡೀಟೇಲ್ಸ್ ಸಿಗುತ್ತೆ ಅಂತ. ಬ್ಯಾಂಕ್ ಆಫ್ ಬರೋಡಾ, ಚೋಳಮಂಡಲಂ, JSPL, ಸೊ ಜಿಂದಾಲ್ ಸ್ಟೀಲ್ ಪವರ್ ಲಿಮಿಟೆಡ್ ಏನಿದೆ, ಸೊ ಈ ಸ್ಟಾಕ್ ಗಳನ್ನ MSCI ಇಂಡೆಕ್ಸ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ. HDFC AMC, IGL, MRF ಮತ್ತೆ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ MSCI ಇಂಡೆಕ್ಸ್ ಇಂದ ಆಚೆ ಹೋಗಿದೆ. ಹಾಗೆ ಅದಾನಿ ಪವರ್, AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ MSCI ಇಂಡೆಕ್ಸ್ಗೆ ಆಡ್ ಆಗಿದೆ. ಸೊ ಏನಿದು MSCI ಇಂಡೆಕ್ಸ್ ಅಂದ್ರೆ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮದೇ ಆದ ಒಂದು ಇಂಟರ್ನ್ಯಾಷನಲ್ ಇಂಡೆಕ್ಸ್ ಅನ್ನು ಹೊಂದಿದ್ದಾರೆ. ವರ್ಲ್ಡ್ ನ ಟಾಪ್ ಪರ್ಫಾರ್ಮಿಂಗ್ ಸ್ಟಾಕ್ಸ್ ಏನಿರುತ್ತೆ ಅದನ್ನು ಅವರು ಈ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಸೊ ಯಾರ್ಯಾರು ಈ ಒಂದು ಇಂಡೆಕ್ಸ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇರ್ತಾರೆ, ಸೊ ಈ ಇಂಡೆಕ್ಸ್ ನ ETF ಅವೈಲೇಬಲ್ ಇರುತ್ತೆ. ಸೊ ಅವರು MSCI ಇಂಡೆಕ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ MSCI ಇಂಡೆಕ್ಸ್ ಅಲ್ಲಿ ಯಾವ ಸ್ಟಾಕ್ಗಳು ಪ್ರೆಸೆಂಟ್ ಇದೆ ಅದರಲ್ಲಿ ಇಂಡೈರೆಕ್ಟ್ ಆಗಿ ನಮಗೆ ಇನ್ವೆಸ್ಟ್ಮೆಂಟ್ ಬರೋದು ಕಾಣಿಸುತ್ತೆ. ಸೊ MSCI ಇಂಡೆಕ್ಸ್ ಅಲ್ಲಿ ಇದ್ದಾಗ ಇನ್ಫ್ಲೋ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. MSCIಗೆ ಎಂಟರ್ ಆದಾಗ FII ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇರ್ತವೆ. HDFC AMC ನಮಗೆ 52 ವೀಕ್ ಲೋ ಹತ್ರ ಈಗ ಟ್ರೇಡ್ ಆಗ್ತಿದೆ. MSCI ಇಂದ ಕೂಡ ಇದು ಆಚೆ ಹೋಗಿದೆ. MSCI ಇಂಡೆಕ್ಸ್ ಇಂದ ಶೇರ್ಗಳು ಆಚೆ ಹೋದಾಗ ಸೊ MSCI ಇಂಡೆಕ್ಸ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅವರ ಇನ್ವೆಸ್ಟ್ಮೆಂಟ್ ಕೂಡ ಈ ಶೇರ್ ನಿಂದ ಆಚೆ ಹೋಗುತ್ತೆ. ಸೊ ಆ ಕೇಸಲ್ಲಿ ನಮಗೆ ಔಟ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಶೇರ್ ಪ್ರೈಸ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ನಮಗೆ ಶೇರ್ ನಲ್ಲಿ ಈಗ ಡೌನ್ ಸೈಡ್ ಕಾಣಿಸ್ತಿದೆ. ಬಟ್ ಈ ರೀಬ್ಯಾಲೆನ್ಸಿಂಗ್ ಏನಿದೆ ಮೇ 31ಕ್ಕೆ ಆಗುತ್ತೆ. ಸೊ ಜೂನ್ 1ರಿಂದ ಹೊಸ ಇನ್ಫ್ಲೋ ನಮಗೆ ಬರೋದು ಕಾಣಿಸುತ್ತೆ. HDFC AMCಯ ಟೋಟಲ್ AUM ಸೈಜ್ ಏನಿದೆ ಅದು ಕೂಡ ಕಮ್ಮಿ ಆಗ್ತಿದೆ. ಸೊ ತುಂಬಾನೇ ಕಾಂಪಿಟೇಷನ್ ಇದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ. ಸೊ ಇಲ್ಲಿ ನಮಗೆ ಪರಾಗ್ ಪಾರಿಕ್ ಆಗಿರ್ಬೋದು, ಮಿರಾ ಎಸೆಟ್ ಆಗಿರ್ಬೋದು, ಕೆನರಾ ರೋಬೆಕೋ ಆಗಿರ್ಬೋದು, ಸೊ ಈ ಎಲ್ಲ ಫಂಡ್ ಹೌಸ್ಗಳು ತುಂಬಾ ಚೆನ್ನಾಗಿ ಮಾಡ್ತಿದೆ. ಡೆಫ್ಟ್ ಫಂಡ್ ಕ್ಯಾಟಗರಿಯಲ್ಲಿ ನಾವು ಗಮನಿಸಿದಾಗ UTI, SBI, ಸೊ ಈ ಎಲ್ಲ ಕಾಂಪಿಟೇಷನ್ HDFCಗೆ ಕಾಣಿಸ್ತಿದೆ. ಕೋವಿಡ್ಗೂ ಮುಂಚೆ HDFC AMC ಒಳ್ಳೆ ಒಂದು AUM ಸೈಜ್ ಅನ್ನು ಹೊಂದಿದ್ರು. ಬಟ್ ಕೋವಿಡ್ ಬಂದ್ಮೇಲೆ ತುಂಬಾನೇ ಫಂಡ್ಸ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋದ್ರಿಂದ HDFC ಮ್ಯೂಚುವಲ್ ಫಂಡ್ಗಳಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿರೋದು ಕಾಣಿಸ್ತಿದೆ. ಸೊ HDFC AMC ಈಗ 1760 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. 3500, 3600 ಹತ್ರ ಟ್ರೇಡ್ ಆಗ್ತಿತ್ತು. 50% ನಷ್ಟು ಹೈ ಇಂದ ಸ್ಟಾಕ್ ಕರೆಕ್ಟ್ ಆಗ್ತಾ ಇದೆ. LIC ತಮ್ಮ ಇಶ್ಯೂ ಪ್ರೈಸ್ ಅನ್ನು 949ಕ್ಕೆ ಸೆಟ್ ಮಾಡಿದ್ದಾರೆ. ಇವರ ಕಟ್ ಆಫ್ ಪ್ರೈಸ್ ಇದ್ದಿದೆ 949. ಸೊ ತುಂಬಾ ಕಂಪನಿಗಳು ಕಟ್ ಆಫ್ ಪ್ರೈಸ್ ಏನಿರುತ್ತೆ ಅದೇ ಪ್ರೈಸ್ ನಲ್ಲಿ ತಮ್ಮ ಒಂದು ಲಿಸ್ಟಿಂಗ್ ಪ್ರೈಸ್ ಅನ್ನ ಸೆಟ್ ಮಾಡ್ತಾರೆ. ಏನಕ್ಕೆ ಇಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಸೊ ಯಾರ್ಯಾರು ಕಟ್ ಆಫ್ ಪ್ರೈಸ್ ಅಲ್ಲಿ ಅಪ್ಲೈ ಮಾಡಿದಿರಾ ಸೊ ಅವ್ರಿಗೆಲ್ಲ ಅಲಾಟ್ಮೆಂಟ್ ಆಗಿರುವಂತ ಸಾಧ್ಯತೆ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದಾಗ ರಿಟೇಲ್ ನಲ್ಲಿ ನಮಗೆ 2 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ಆಗಿತ್ತು. ಸೊ ತುಂಬಾ ಜನ 2-3 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು. ಸೊ ಆಲ್ಮೋಸ್ಟ್ ರಿಟೇಲ್ ಅಲ್ಲಿ ಅಪ್ಲೈ ಮಾಡಿದವರಿಗೆ ಎಲ್ರಿಗೂ ಅಲಾಟ್ಮೆಂಟ್ ಆಗಿರುತ್ತೆ. ಹಾಗೆ ಪಾಲಿಸಿ ಹೋಲ್ಡರ್ ಕ್ಯಾಟಗರಿಯಲ್ಲಿ ತುಂಬಾ ಜನಕ್ಕೆ ಅಲಾಟ್ಮೆಂಟ್ ಆಗಿಲ್ಲ. ಸೊ ಪಾಲಿಸಿ ಹೋಲ್ಡರ್ ಕ್ಯಾಟಗರಿಯಲ್ಲಿ 5-6 ಶೇರ್ಗಳನ್ನು ಅಲಾಟ್ ಮಾಡ್ತಾರೆ ಅನ್ನುವಂಥ ನ್ಯೂಸ್ ಇತ್ತು. ಬಟ್ ಆ ರೀತಿಯ ಅಲಾಟ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ಗಮನಿಸಿದಾಗ ಇವತ್ತು -10 ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿತ್ತು, ಮತ್ತೆ ಎಂಡಲ್ಲಿ ನಮಗೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಸೊ ನೋಡಬೇಕಾಗುತ್ತೆ ಸೋಮವಾರ ಯಾವ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇರುತ್ತೆ ಅಂತ. ಶೇರ್ಗಳು ಮೇ 17ಕ್ಕೆ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಸೊ ಸೋಮವಾರ ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋನ ಮಾಡ್ತೀನಿ. ಸೊ ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡಬೇಕು ಅಂತ. ಸೊ ನಾನು 3 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದೆ. ಅದರಲ್ಲಿ ನನಗೆ 2 ಲಾಟ್ ಅಲಾಟ್ ಆಗಿದೆ. ಇಲ್ಲಿ 2 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಲಾಟ್ ಸೈಜ್ 15ರದ್ದು ಇತ್ತು. ಬಟ್ ಇಲ್ಲಿ 20 ಶೇರ್ಗಳು ಅಲಾಟ್ ಆಗಿದಾವೆ. ಸೊ ರ್ಯಾಂಡಮ್ ಆಗಿ ನಮಗೆ ಶೇರ್ ಅಲಾಟ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ರೀತಿ ಅಲಾಟ್ಮೆಂಟ್ ಆದಾಗ ಹೆಚ್ಚಿನ ಅಮೌಂಟ್ ಏನಿರುತ್ತೆ ಸೊ ಅದು ನಿಮಗೆ ರೀಫಂಡ್ ಆಲ್ರೆಡಿ ಆಗಿರುತ್ತೆ. ಪ್ರುಡೆಂಟ್ IPO ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ 20 ರೂಪಾಯಿ ಕಾಣಿಸ್ತಿದೆ. ಬಟ್ ಗ್ರೇ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡಿಂಗ್
ಟ್ರೇಡಿಂಗ್ ಆಗ್ತಾ ಇಲ್ಲ. ಸೊ ಮಾರ್ಕೆಟ್ ವೀಕ್ ಇದ್ರೆ ಇಲ್ಲೂ ಕೂಡ ಒಂದು ಫ್ಲಾಟ್ ಲಿಸ್ಟಿಂಗ್ನ ಸಾಧ್ಯತೆ ಹೆಚ್ಚಾಗುತ್ತೆ. ಡೆಲಿವರಿ 3ನೇ ದಿನದ ಸಬ್ಸ್ಕ್ರಿಪ್ಷನನ್ನು ಮುಗಿಸಿದ. QIBಗಳು ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನನ್ನು ಮಾಡಿದ್ರಿಂದ ಡೆಲಿವರಿ IPO ಸೇಲ್ ಥ್ರೂ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸ್ಗಳು ಕೇವಲ 0.6 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. NII ಕ್ಯಾಟಗರಿಯಲ್ಲೂ ಕೂಡ ಕೇವಲ 0.3 ಟೈಮ್ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಎಂಪ್ಲಾಯೀಸ್ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಕೇವಲ 0.3 ಟೈಮ್ ಎಂಪ್ಲಾಯಿ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಓವರ್ ಆಲ್ ಇಶ್ಯೂ ನಮಗೆ 1.6 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ NII ರಿಟೇಲ್ ಮತ್ತು ಎಂಪ್ಲಾಯ್ ಕ್ಯಾಟಗರಿಯಲ್ಲಿ ಏನು ಸಬ್ಸ್ಕ್ರಿಪ್ಷನ್ ಆಗಿಲ್ಲ ಅಷ್ಟು ಶೇರ್ಗಳನ್ನು QIBಗೆ ಅಲಾಟ್ ಮಾಡ್ತಾರೆ. ಏನಕ್ಕೆಂದರೆ QIBಯಲ್ಲಿ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ಎಲ್ಲ ಶೇರ್ಗಳು QIBಗೆ ಅಲಾಟ್ ಆಗುತ್ತೆ. ಸೊ ಇಲ್ಲಿ ಯಾರ್ಯಾರು ಅಪ್ಲಿಕೇಶನನ್ನು ಹಾಕಿದ್ರೆ ಎಲ್ರಿಗೂ ಗ್ಯಾರಂಟಿ ಅಲಾಟ್ಮೆಂಟ್ ಆಗುತ್ತೆ. ಎಷ್ಟು ಲಾಟ್ಗಳಿಗೆ ಅಪ್ಲೈ ಮಾಡಿದಿರಾ ಅಷ್ಟು ಲಾಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಏನಕ್ಕೆಂದರೆ ಇದು ಅಂಡರ್ ಸಬ್ಸ್ಕ್ರೈಬ್ ಆಗಿದೆ. ನೀವು ಎಷ್ಟು ಲಾಟ್ಗಳಿಗೆ ಅಪ್ಲೈ ಮಾಡ್ತೀರಾ ಅಷ್ಟು ಅಲಾಟ್ ಆಗುತ್ತೆ. ಹಾಗೆ ವೀನಸ್ IPOದಲ್ಲಿ ಒಳ್ಳೆಯ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ರಿಟೇಲ್ ಆಲ್ಮೋಸ್ಟ್ 19 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. NII ಕೂಡ 15.6 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. QIB ಕ್ಯಾಟಗರಿಯಲ್ಲೂ ಕೂಡ 12 ಟೈಮ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ವೀನಸ್ IPOನ ಟೋಟಲ್ ಇಶ್ಯೂ ಸೈಜ್ 165 ಕೋಟಿ, ಬಟ್ ಡೆಲಿವರಿ IPO 5500 ಕೋಟಿ IPO ಆಗಿತ್ತು. ಆ ಒಂದು ಕಾರಣದಿಂದ ನಮಗೆ ಡೆಲಿವರಿನಲ್ಲಿ ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಕೂಡ ಕಮ್ಮಿ ಇದೆ. ವೀನಸ್ನಲ್ಲಿ ಅಲಾಟ್ಮೆಂಟ್ ಚಾನ್ಸಸ್ ತುಂಬಾ ಕಷ್ಟ ಆಗುತ್ತೆ. 20 ಟೈಮ್ ಇಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರೈಬ್ ಆಗಿರೋದ್ರಿಂದ 20ರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಲಾಟ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ 30 ರೂಪಾಯಿ ಇದೆ, ಬಟ್ ಇಲ್ಲೂ ಕೂಡ ಅಷ್ಟೇ ಗ್ರೇ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಒಂದು ಟ್ರೇಡ್ಸ್ ಆಗ್ತಾ ಇಲ್ಲ. ಸೊ ಮಾರ್ಕೆಟ್ ಡೌನ್ ಸೈಡ್ ಇದ್ರೆ ಇಲ್ಲೂ ಕೂಡ ಅಷ್ಟೇ ಫ್ಲಾಟ್ ಲಿಸ್ಟಿಂಗ್ನ ಸಾಧ್ಯತೆ ಇರುತ್ತೆ. ಬಟ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಇಂದ ಬಂದಿರೋದ್ರಿಂದ ಅರಿಹೋಮ್ ಪೈ ಪ್ರೀತಿಯಲ್ಲಿ ಇದು ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಐಶಾರ್ ಮೋಟಾರ್ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವರ ಕ್ವಾರ್ಟರ್ ಪ್ರಾಫಿಟ್ ನಮಗೆ 34% ಗ್ರೋ ಆಗಿದೆ. 610 ಕೋಟಿ ಪ್ರಾಫಿಟನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಅದೇ ಮಾರ್ಚ್ 2021 ಕ್ವಾರ್ಟರ್ನಲ್ಲಿ ಇವರು 526 ಕೋಟಿ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಇಯರ್ ಆನ್ ಇಯರ್ ಕೂಡ ನಮಗೆ 16% ಪ್ರಾಫಿಟ್ನಲ್ಲಿ ಗ್ರೋತ್ ಕಾಣಿಸ್ತಿದೆ. ಸೊ ಇವರ ರೆವೆನ್ಯೂ ಕೂಡ ತುಂಬಾ ಚೆನ್ನಾಗಿ ಗ್ರೋ ಆಗಿದೆ. 9% ರೆವೆನ್ಯೂನಲ್ಲಿ ಕೂಡ ಗ್ರೋತ್ ಕಾಣಿಸ್ತಿದೆ. ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. 21 ರೂಪಾಯಿಯ ಡಿವಿಡೆಂಡ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಾ ಇದೆ. ಶೇರ್ ಪ್ರೈಸ್ ಇವತ್ತು 1.5% ಅಪ್ಸೈಡ್ ನೊಂದಿಗೆ ಕ್ಲೋಸ್ ಆಗಿದೆ. 2420ರಲ್ಲಿ ಐಶಾರ್ ಮೋಟಾರ್ ಕ್ಲೋಸ್ ಆಗಿದೆ. ಸೊ ಬುಲೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಐಶಾರ್ನ ಟ್ರಕ್ಗಳು ಕೂಡ ಅಷ್ಟೇ ತುಂಬಾನೇ ಫೇಮಸ್ ಆಗಿರುತ್ತೆ. ಸೊ ಇವರು ಕೂಡ ಅಷ್ಟೇ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಹೊಂದಿರುವಂತಹ ಕಂಪನಿ. ಮುಂಬರುವ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗೂ ಕೂಡ ಎಂಟರ್ ಆಗ್ತಾರೆ. ಸೊ ಲಾಂಗ್ ಟರ್ಮ್ಗೆ ಐಶಾರ್ ಮೋಟಾರ್ ಕೂಡ ಒಳ್ಳೆ ಒಂದು ಚಾಯ್ಸ್ ಆಗಿರುತ್ತೆ. ಸೊ ನಾನಿವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.